ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಚ್ಚೂಸ್ ವರ್ಲ್ಡ್ ಚಾನಲ್. ನೋಡಿ, ಇವಾಗ ಚಳಿಗಾಲ ಇರೋದ್ರಿಂದ ತುಂಬ ಫ್ರೆಶ್ ಆಗಿ ಹಸಿ ಬಟಾಣಿ ಸಿಗುತ್ತೆ. ಈ ಕಾಲದಲ್ಲಂತೂ ನಾವು ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಇದು ತುಂಬ ರುಚಿನೂ ಇರುತ್ತೆ, ಹಾಗೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಇದನ್ನಂತೂ ತಿಂತಾರೆ. ಹಾಗೆ ಸೀಸನಲ್ಲಂತೂ ಇದನ್ನಂತೂ ಚೆನ್ನಾಗಿ ನಾವು ಉಪಯೋಗಿಸ್ತೀವಿ. ಹಾಗೆ ಸೀಸನ್ ಇಲ್ದಾಗ ಕೂಡ ಹೇಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳೋದು ಅಂತ ನಾನೊಂದು ಟಿಪ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ನೀರು ಫುಲ್ಲು ಬಿಸಿಯಾದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಈ ಥರ ಸಕ್ಕರೆ ಹಾಕೊಳೋದ್ರಿಂದ ಬಟಾಣಿ ಕಲರ್ ಹಾಗೆ ಉಳಿಯುತ್ತೆ. ಅದಕ್ಕೋಸ್ಕರನೇ ಈ ಥರ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಕೊಂಡಿರೋಂಥ ಬಟಾಣಿ ಕೂಡ ನಾನು ಹಾಕೋತಾ ಇದ್ದೀನಿ. ಇದು ನೀವು 1 kg 2 kg ಎಷ್ಟು ಬೇಕಾದ್ರೂ ಮಾಡ್ಕೊಬೋದು. ಹಾಗೆ ಇದು ಬಟಾಣಿ ತೊಗೊಂಡ್ಬೇಕಾದ್ರೆ ಮಾತ್ರ ನೀವು ಸ್ವಲ್ಪ ಚೆನ್ನಾಗಿ ಬಲ್ತಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ನೋಡಿ, ಒಂದೊಂದೇ ಬಟಾಣಿ ಮೇಲಕ್ಕೆ ಬರ್ತಾ ಇದೆಯಲ್ಲ, ನೀವು ನೋಡ್ತಾ ಇರ್ಬೋದು. ಈ ಥರ ಮೇಲಕ್ಕೆ ಬಂದರೆ ಸಾಕು. ಇದನ್ನು ತುಂಬ ಹೊತ್ತು ಬೇಯಿಸ್ಕೊಳೋ ಅವಶ್ಯಕತೆ ಇಲ್ಲ. ತುಂಬ ಬೆಂದರೂ ಕೂಡ ಹಾಳಾಗುತ್ತಿದ್ದು. ನೋಡಿ, ಇದೊಂದು 1 ರಿಂದ 2 ನಿಮಿಷ ಚೆನ್ನಾಗಿ ಬೆಂದರೆ ಸಾಕು. ಈಗ ನೋಡಿ, ಆಲ್ಮೋಸ್ಟ್ ಎಲ್ಲ ಬಟಾಣಿ ಎಲ್ಲ ಮೇಲಕ್ಕೆ ಬಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಬಟಾಣಿ ಎಲ್ಲನೂ ಚೆನ್ನಾಗಿ ಒಂದು ಸ್ಟೇನರ್ ತೊಗೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಶೋಧಿಸ್ಕೊಂಬಿಡೋಣ. ನೀರೆಲ್ಲ ಚೆನ್ನಾಗಿ ಇಂಗಬೇಕು. ನೋಡಿ, ಎಲ್ಲನೂ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬಿಟ್ಟರೆ ಎಲ್ಲ ನೀರೆಲ್ಲ ಇಂಗ್ಕೊಳುತ್ತೆ. ಇದನ್ನು ನಾನು ಐಸ್ ವಾಟ್ರ್ ತೊಗೊಂಡಿದ್ದೀನಿ. ಐಸ್ ವಾಟ್ರಿಗೆ ಇದನ್ನು ಹಾಕ್ಕೊಳೋದ್ರಿಂದ ತಕ್ಷಣ ಇದು ಕಲರ್ ಕೂಡ ಹಾಗೆ ಇರುತ್ತೆ ಮತ್ತು ಬೇಗ ಅದು ಇನ್ನೂ ಹೆಚ್ಚು ಜಾಸ್ತಿ ಬೇಯೋದಿಲ್ಲ. ನೋಡಿ, ಈ ಥರ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಐಸ್ ವಾಟ್ರಲ್ಲಿ ಇಟ್ಟರೆ ಸಾಕು. ನೋಡಿ, ಕಲರ್ ಕೂಡ ನಿಮಗೆ ಕಾಣಿಸ್ತಿರ್ಬೋದು, ಎಷ್ಟು ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ. ನೋಡಿ, 2 ನಿಮಿಷ ಆದಮೇಲೆ ಮತ್ತೆ ಇದನ್ನು ನೀರೆಲ್ಲ ಹಿಂಗೋದಕ್ಕೆ ಚೆನ್ನಾಗಿ ಶೋಧಿಸ್ಕೊಂಬಿಡೋಣ. ನೋಡಿ, ಎಲ್ಲನೂ ಒಂದು ಸಲ ಚೆನ್ನಾಗಿ ಶೋಧಿಸ್ಕೊಂಡ ನಂತರ ಒಂದು 5 ನಿಮಿಷ ಆದಮೇಲೆ ಇದನ್ನು ನಾನು ಕಾಟನ್ ಟವಲ್ ಮೇಲೆ ಚೆನ್ನಾಗಿ ಹರಡ್ಕೊತಾ ಇದ್ದೀನಿ. ನೀರು ಪೂರ್ತಿ ಕಂಪ್ಲೀಟಾಗಿ ಇದು ಒಣಗಬೇಕು. ಆವಾಗಲೇ ಇದನ್ನು ಕವರಲ್ಲಿ ಪ್ಯಾಕ್ ಮಾಡಿ ಎತ್ತಿಡೋಕ್ಕಾಗೋದು. ನೋಡಿ, ಈ ಥರ ನೀಟಾಗೆಲ್ಲ ಟವಲ್ ಮೇಲೆ ಹರಡ್ಕೊಂಡು ಒಂದು 10 ನಿಮಿಷ ಇದು ಪೂರ್ತಿ ನೀರು ಇಂಗೋವರೆಗೂ ಹಾಗೆ ಬಿಟ್ಬಿಡೋಣ. ನೋಡಿ, ಈಗ ಪೂರ್ತಿ ಇದಾಗಿದೆ. ಈ ಥರ ಒಂದು ಜಿಪ್ಲಾಕ್ ಕವರ್ ತೊಗೊಂಡು ಬಟಾಣಿ ಎಲ್ಲ ಅದರೊಳಗೆ ಹಾಕ್ಕೊಳ್ಳೋಣ. ಅಥವಾ ನಿಮ್ಮ ಹತ್ರ ಜಿಪ್ಲಾಕ್ ಕವರ್ ಇಲ್ಲ ಅಂದರೂ ಕೂಡ ದಪ್ಪ ಇರೋ ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಅದನ್ನು ನೀವು ದೀಪದಲ್ಲಿ ಸುಟ್ಟಿಟ್ರೆ ಸ್ವಲ್ಪ ಕೂಡ ಗಾಳಿ ಹೋಗಲ್ಲ, ಅದರೊಳಗೆ ನೀಟಾಗಿ ಪ್ಯಾಕ್ ಆಗುತ್ತೆ. ನೋಡಿ, ಈ ಥರ ಫುಲ್ಲು ಲಾಕ್ ಮಾಡ್ಕೊಬೇಕು ನೀಟಾಗಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ವರ್ಷಾಂಗಟ್ಟಲೆ ಬಟಾಣಿನ ಸ್ಟೋರ್ ಮಾಡಿ ಇಟ್ಕೊಬೋದು. ನೋಡಿ, ಇದನ್ನು ನಾವು ಫ್ರೀಝರಲ್ಲೇ ಹಾಗೆ ಇಟ್ಕೊಂಬಿಡೋಣ. ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಯೂಸ್ ಮಾಡಿಕೊಂಡ್ರೆ ಆಯಿತು. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.